ಅಷ್ಟೇನಾ? ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರನ್ನ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಮಾಡಬೇಕಂದ್ಬಿಟ್ಟು ಇವತ್ತು ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಗಣೇಶನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಪೂಜೆ ಮಾಡಿ ಇಲ್ಲಿಂದ ಚರ್ಚ್ಗೆ ಹೋಗಿ ಚರ್ಚಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ದರ್ಗಾ ಹತ್ರ ಬಂದ್ಬಿಟ್ಟು ಪೂಜೆ ಮಾಡಿ ನಮ್ಮ ಜನಪ್ರಿಯ ಶಾಸಕರು ಏನು 3 ಬಾರಿ ಶಾಸಕರಾಗಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಅವರಿಗೆ ಏನು ನಮ್ಮ ನಿಯೋಜಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂದ್ಬಿಟ್ಟು ನಾವೆಲ್ಲರೂ ಒಮ್ಮತದಿಂದ ಬಂಗಾರಪೇಟೆ ಎಲ್ಲ ಮುಖಂಡರು ಸೇರಿಕೊಂಡು ಅವರನ್ನು ಸಚಿವರು ಮಾಡಬೇಕಂದ್ಬಿಟ್ಟು ನಾವು ಒಂದು ಮನವಿಯನ್ನು ಈಗಾಗಲೇ ಮಾಡಿದ್ವಿ. ನಮ್ಮ ಜೊತೆಯಲ್ಲಿ ಮೊನ್ನೆ ಮಾಲೂರಿನ ಶಾಸಕರಾದ ನಂಜೇಗೌಡ ಅವರು, ಕೋಲಾರಿನ ಶಾಸಕರಾದ ಮಂಜುನಾಥ್ ಅವರು, MLCಗಳಾದ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಅವರು, ಮುಲ್ಬಾಗಲ್ನ ಆದಿನಾರಾಯಣ ಅವರು, ಇವರೆಲ್ಲರೂ ಸೇರಿಕೊಂಡು ಅವತ್ತು ನಾವು ರೂಪಮ್ಮನವ್ರಿಗೂ KF ಶಾಸಕರಿಗೂ ನಾವು ಫೋನನ್ನು ಮಾಡಿದ್ವಿ. ಅವ್ರು ನಮಗೆ ಸಿಕ್ಕಿಲ್ಲ. ನಮ್ಮ ಡಿಸ್ಟಿಕ್ಗೆ ಇಬ್ಬರಿಗಾದರೂ ಸಚಿವ ಸ್ಥಾನ ಕೊಡಬೇಕಂದ್ಬಿಟ್ಟು ಈಗಾಗಲೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಣ್ಣ ಅವರಿಗೆ ಮತ್ತು ಸುರ್ಜಿವಾಲಾ ಮತ್ತು KC ವೇಣುಗೋಪಾಲ್ ಅವರಿಗೆ ಇಷ್ಟು ಜನಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇದರಲ್ಲಿ ಹಿರಿಯರು ಯಾರಂದರೆ 3 ಸಾರಿ ಗೆದ್ದಿರೋದು ಎಸ್.ಎನ್. ನಾರಾಯಣಸ್ವಾಮಿ ಅವರು. ಅವ್ರಿಗೆ ಏನನ್ನ ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ತಯಾರಾಗಿದ್ದೀವಿ. ಯಾಕಂದರೆ ಶಾಸಕರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರು ನಿಗಮಗಳ ಅಧ್ಯಕ್ಷರಾಗಿ ಒಂದು ಎಸ್ಸಿ ನಿಗಮದ, ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾಗಿ ಜನರಿಗೆ ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಬಂಗಾರಪೇಟೆಯಲ್ಲೂ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇಡೀ ರಾಜ್ಯಕ್ಕೆ ಅವರೊಂದು ರಾಜ್ಯಕ್ಕೆ ಒಂದು ಮಾದರಿಯ ಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ. ನಾನು ಅವರಿಗೆ ಮಂತ್ರಿ ಸ್ಥಾನ ಕೊಳ್ಳೇಬೇಕಂದ್ಬಿಟ್ಟು ಒಕ್ಕೊರಲಿನಿಂದ ನಾವು ಬಂಗಾರಪೇಟೆ ಜನತೆ ಎಲ್ಲರೂ ಅವರಿಗೆ ಮಂತ್ರಿ ಸ್ಥಾನ ಸಿಗ್ಬೇಕಂದ್ಬಿಟ್ಟು ಈಗಾಗಲೇ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು, ಮಸೀದಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಇದ್ದಾರೆ, ಚರ್ಚಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸ, ಅವರಿಗೆ ಆ ದೇವರು ಕೈ ಇಡ್ತಾರೆ. ಮತ್ತು ನಮ್ಮ ಹೈಕಮಾಂಡ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು ಮತ್ತು ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಲ್ಲಿ ನಾವು ಕಳಕಳಿಯ ಮನವಿಯನ್ನು ಮಾಡ್ಕೊತೀವಿ. ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಈ ರಾಜ್ಯಕ್ಕೆ ಅವರು ಒಳ್ಳೆ ಮಂತ್ರಿಯ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.